ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸುತ್ತದೆ ರಮೇಶ್ ಜಾರಕಿಹೊಳಿ ನಡೆ. ಒಬ್ಬರೇ ರಾಜೀನಾಮೆ ನೀಡ್ತಾರಾ, ಆಪ್ತರ ಜೊತೆ ಕೈಕೊಡ್ತಾರಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಿದೆ. ರಮೇಶ್ ಜೊತೆ ರಿಸೈನ್ ಮಾಡೋಕೆ ಆಪ್ತರು ರೆಡಿ ಇದ್ದಾರಾ? ಇಂದು ಆಪ್ತರ ಜೊತೆ ರಹಸ್ಯ ಸಭೆಯನ್ನ ಗೋಕಾಕ್ ಸಾಹುಕಾರ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಎಲ್ಲರ ಅಭಿಪ್ರಾಯವನ್ನ ರಮೇಶ್ ಜಾರಕಿಹೊಳಿ ಸಂಗ್ರಹಿಸಲಿದ್ದಾರೆ. ರಮೇಶ್ ಜೊತೆ ಗುರುತಿಸಿಕೊಂಡಿರೋ ಕುಮಟಳ್ಳಿ, ನಾಗೇಂದ್ರ, ಪ್ರತಾಪ್ ಗೌಡ, ಭೀಮಾ ನಾಯ್ಕ ಮೇಲೆ ರಾಜಕೀಯ ನಾಯಕರು ಕೂಡ ಕಣ್ಣಿಟ್ಟಿದ್ದಾರೆ. ಶೀಘ್ರದಲ್ಲೇ ಸಿಹಿ ಸುದ್ದಿ ಸಿಗಲಿದೆ ಅಂತ ನಿನ್ನೆ ರಮೇಶ್ ಹೇಳಿದ್ರು. ಶಕ್ತಿ ಕೇಂದ್ರವಾಗಿ 7 ಮಿನಿಸ್ಟರ್ ಕ್ವಾರ್ಟರ್ಸ್ ಮಾರ್ಪಟ್ಟಿದೆ. ರಮೇಶ್ ಜೊತೆ ಅವರ ಜೊತೆ ಇರುವಂತಹ ಅವರ ಆಪ್ತರು ಕೂಡ ರಾಜೀನಾಮೆಯನ್ನ ನೀಡ್ತಾರಾ ಅನ್ನುವಂಥದ್ದು. ಯಾಕಂತಂದ್ರೆ ಈಗಾಗಲೇ ನಾಯಕರು ಒಂದ್ ರೀತಿ ಕಾಂಗ್ರೆಸ್ ಮುಖಂಡರು ರಮೇಶ್ ರಾಜೀನಾಮೆ ನೀಡುವಂಥದ್ದು ಪಕ್ಕ ಅನ್ನುವಂಥ ರೀತಿಯಲ್ಲಿದ್ದಾರೆ. ಮತ್ತು ಅವರ ಮನವೊಲಿಸುವಂತಹ ಕಾರ್ಯಗಳಾಗಿರಬಹುದು ಮತ್ತು ಅವರನ್ನ ಪಕ್ಷದಲ್ಲೇ ಉಳಿಸಿಕೊಳ್ಳುವಂತಹ ಪ್ರಯತ್ನಗಳು ಅಷ್ಟಾಗಿ ಪರಿಣಾಮವನ್ನ ಬೀರುವಂತಹ ರೀತಿಯಲ್ಲಿ ಆಗ್ತಾ ಇಲ್ಲ. ಆದ್ರೆ ರಮೇಶ್ ಜಾರಕಿಹೊಳಿ ಜೊತೆಗೆ ಮತ್ತೊಂದಷ್ಟು ಶಾಸಕರು ರಾಜೀನಾಮೆಯನ್ನ ಕೊಡ್ತಾರೆ ಅಂತಂದ್ರೆ ಖಂಡಿತವಾಗ್ಲೂ ಅದು ದೋಸ್ತಿಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಅನ್ನ ಮಾಡುತ್ತೆ. ಹಾಗಾಗಿ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನ ದೋಸ್ತಿಗಳು ತೆಗೆದುಕೊಳ್ತಾರೆ, ರಮೇಶ್ ಜಾರಕಿಹೊಳಿ ಮುಂದಿನ ನಡೆ ಏನಾಗಿರಬಹುದು, ಅವರೊಬ್ಬರೇ ರಾಜೀನಾಮೆ ಕೊಟ್ರೆ ಅಂತಹ ಒಂದು ಎಫೆಕ್ಟ್ ದೋಸ್ತಿಗಳಿಗೆ ಆಗೋದಿಲ್ಲ. ಆದ್ರೆ ಅವ್ರ ಜೊತೆಗೆ ಇನ್ನೊಂದಷ್ಟು ಜನ ಶಾಸಕರೇನಾದ್ರೂ ರಾಜೀನಾಮೆ ಕೊಟ್ಟಿದ್ದೆ ಆದಲ್ಲಿ ದೋಸ್ತಿಗಳಿಗೆ ಬಿಸಿ ಮುಟ್ಟಿಸುವಲ್ಲಿ ರಮೇಶ್ ಜಾರಕಿಹೊಳಿ ಯಶಸ್ವಿ ಆಗ್ತಾರೆ. ಹಾಗಾಗಿ ಅವರ ಮುಂದಿನ ನಡೆ ಏನಾಗಿರಬಹುದು ಅನ್ನುವಂಥದ್ದು ಸದ್ಯಕ್ಕಂತೂ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಯಾಕಂತಂದ್ರೆ ರಮೇಶ್ ಜಾರಕಿಹೊಳಿ ಅವರ ಈಗ ಸದ್ಯದ ನಡೆ ಏನಿದೆ ಇದಾಗಿರಬಹುದು, ಅಥವಾ ಅವರು ಅತೃಪ್ತರೊಂದಿಗೆ ಮೀಟಿಂಗ್ಗಳನ್ನ ಮಾಡುವಂಥದ್ದಾಗಿರಬಹುದು, ರಹಸ್ಯ ಸಭೆಗಳನ್ನ ಮಾಡುವಂಥದ್ದಾಗಿರಬಹುದು, ಇದ್ಯಾವುದೂ ಕೂಡ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೊಸದಾಗಿಲ್ಲ. ಆದ್ರೆ ಲೋಕಸಭೆ ಚುನಾವಣೆಯ ನಂತರ ತಕ್ಷಣಕ್ಕೆ ತೆಗೆದುಕೊಂಡಿರುವಂತಹ ರಮೇಶ್ ಜಾರಕಿಹೊಳಿ ಅವರ ಈ ಒಂದು ಸ್ಟೆಪ್ ಖಂಡಿತವಾಗ್ಲೂ ದೋಸ್ತಿಗಳ ನಿದ್ದೆ ಕೆಡಿಸಿದೆ. ಸೊ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನ ಇಲ್ಲಿ ರಮೇಶ್ ಜಾರಕಿಹೊಳಿ ಮಾಡ್ತಾರೆ, ಅವರ ಜೊತೆ ರಾಜೀನಾಮೆ ಕೊಡುವಂತಹ ಶಾಸಕರು ಯಾರು ಅನ್ನುವಂತಹ ಟೆನ್ಷನ್ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕಿದೆ. ಸೊ ಇವತ್ತು ಆಪ್ತರ ಜೊತೆ ರಹಸ್ಯ ಸಭೆಯನ್ನ ರಮೇಶ್ ಜಾರಕಿಹೊಳಿ ನಡೆಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವಕುಮಾರ್, ರಮೇಶ್ ಜಾರಕಿಹೊಳಿ ಅವರ ಇಂಥ ರಹಸ್ಯ ಸಭೆಗಳು ಈ ಮುಂಚೆ ಕೂಡ ಸಾಕಷ್ಟು ನಡೆದಿದೆ. ಆದ್ರೆ ಈ ಸದ್ಯದ ಸಮಯಕ್ಕೆ ಈ ಸಭೆ ಬಹಳ ಮಹತ್ವವನ್ನ ಪಡೆದುಕೊಂಡಿರುವಂತದ್ದು. ಸೊ ರಮೇಶ್ ಜಾರಕಿಹೊಳಿ ಅವರ ಮುಂದಿನ ನಡೆ ಏನಾಗಿರಬಹುದು, ಅವರ ಜೊತೆಗೆ ಇನ್ನೊಂದಷ್ಟು ಶಾಸಕರ ರಾಜೀನಾಮೆ ಕೊಡಿಸುವಲ್ಲಿ ಯಶಸ್ವಿಯಾಗ್ತಾರಾ, ಏನಿದೆ ಡೀಟೇಲ್ಸ್ ಶಿವಕುಮಾರ್? ಖಂಡಿತವಾಗ್ಲೂ ಲಿಖಿತ, ಇದೇ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಯಾಕೆಂದ್ರೆ ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ರಿಸೈನ್ ಕೊಟ್ಟಿದ್ರೆ, ಒಬ್ಬರೇ ರಿಸೈನ್ ಮಾಡಿದ್ರೆ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರ ಮನವೊಲಿಸುವಂತ ಒಂದು ಪ್ರಯತ್ನಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಅಷ್ಟಾಗಿ, ಯಾಕಂದ್ರೆ DCM ಪರಮೇಶ್ವರ್ ಮಾತ್ರ ರಮೇಶ್ ಜಾರಕಿಹೊಳಿ ಅವರ ಜೊತೆ ಇಲ್ಲಿ ಅವರಿಗೆ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಬೇರೆ ನಾಯಕರು ಇನ್ನು ಅದರ ಬಗ್ಗೆ ಅಷ್ಟಾಗಿ ಗಮನವನ್ನ ಕೊಟ್ಟಿಲ್ಲ. ಯಾಕೆಂದ್ರೆ ಈ ಹಿಂದೆ ಕೂಡ ರಮೇಶ್ ಜಾರಕಿಹೊಳಿ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದಕ್ಕೆ ಅವರು ಬದ್ಧರಾಗಿರ್ತಾರೆ, ಅದನ್ನ ಚೇಂಜ್ ಮಾಡೋದು ಕಷ್ಟ ಅನ್ನುವಂತ ಒಂದು ಮನಸ್ಥಿತಿಗೆ ನಾಯಕರು ಕೂಡ ಬಂದಿದ್ದಾರೆ. ಅದರಿಂದ ರಮೇಶ್ ಜಾರಕಿಹೊಳಿ ಒಬ್ಬರೇ ರಿಸೈನ್ ಅನ್ನು ಮಾಡಿದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನುವಂತ ಒಂದು ಚಿಂತನೆ ಕಾಂಗ್ರೆಸ್ ನಾಯಕರದಾಗಿದೆ. ಆದ್ರೆ ಇವತ್ತು ರಮೇಶ್ ಜಾರಕಿಹೊಳಿ ಇವತ್ತು ಮತ್ತೆ ನಾಳೆ ಏನು ಅತೃಪ್ತರ ಜೊತೆ ಒಂದು ಸಭೆಯನ್ನು ನಡೆಸ್ತಾರೆ, ಅದು ಸಾಕಷ್ಟು ಕುತೂಹಲವಾಗುತ್ತೆ. ಒಂದು ವೇಳೆ ರಮೇಶ್ ಜಾರಕಿಹೊಳಿ ಜೊತೆ ಅವರು ಅಂದುಕೊಂಡಿರುವಷ್ಟು ಅವರ ಆಪ್ತ ಬಣ ಏನಾದ್ರೂ ಕೈ ಜೋಡಿಸಿದ್ರೆ, ಅಂದ್ರೆ ರಿಸೈನ್ ಮಾಡೋದಕ್ಕೆ ಮುಂದಾಗಿದ್ರೆ ಸಮ್ಮಿಶ್ರ ಸರ್ಕಾರಕ್ಕೆ ಸಾಕಷ್ಟು ಸಂಕಷ್ಟ ಎದುರಾಗುವಂತ ಒಂದು ಸಂದರ್ಭಗಳನ್ನು ಕೂಡ ನಾವು ತಳ್ಳಿ ಹಾಕೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಈ ಅತೃಪ್ತರು ಅಂದ್ರೆ ಈ ಹಿಂದೆ ಮುಂಬೈಗೆ ಅವರ ಜೊತೆ ಸಾಥ್ ನೀಡಿ ನಾಯಕರಾಗಿರ್ಬಹುದು, ಜೊತೆಗೆ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಇರ್ಬೋದು, ಹಾಗೆ ಪ್ರತಾಪ್ ಗೌಡ ಅವರು ಇರ್ಬೋದು, ಇವರೆಲ್ಲರೂ ಇವತ್ತಿನ ಸಭೆಗೆ ಆಗ್ತಾರ. ರಮೇಶ್ ಜಾರಕಿಹೊಳಿ ಅವರ ಒಂದು ನಿರ್ಧಾರಕ್ಕೆ ಇವರು ಕೂಡ ಸಾಥನ್ನ ಕೊಡ್ತಾರ ಅನ್ನುವಂಥದ್ದು ಇಲ್ಲಿ ಪ್ರಶ್ನಾರ್ಥಕವಾಗಿದೆ ಲಿಖಿತ. ಧನ್ಯವಾದ ಶಿವಕುಮಾರ್ ಮಾಹಿತಿಗಾಗಿ.